ಸೋರೆಕಾಯನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನು ಸುಲಿತೀನಿ. ಸಿಪ್ಪೆ ಸುಲಿದ ನಂತರ ಅದನ್ನು ತುರಿದ್ಕೊತೀನಿ. ಅಷ್ಟು ತುರಿದಿದ ನಂತರ ಗ್ಯಾಸ್ ಆನ್ ಮಾಡಿ ಆ ಸೋರೆಕಾಯಿ ತುರಿದಿದ್ದನ್ನು 15 ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಸ್ಕೊತೀನಿ. 15 ನಿಮಿಷ ಕುದಿಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದದ. ಈಗ ನಾವೇನು ಮಾಡೋಣ, ಇದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾಗಿತ್ತಂದರೆ ಇನ್ನೂ ಕೂಡ ನೀವೇನು ಮಾಡಿರಿ, ಸಕ್ಕರೆಯನ್ನು ಹಾಕ್ಕೊಳ್ರಿ. ಸಕ್ಕರೆ ಆ್ಯಡ್ ಮಾಡಿದ ನಂತರ ಮತ್ತೆ ಡಕ್ಕನನ್ನು ಮುಚ್ಚಿ 5 ನಿಮಿಷ ಬೇಯಿಸ್ಕೊತೀನಿ. ಎರಡು ಸ್ಪೂನ್ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಇವನ್ನೆಲ್ಲವನ್ನು ನಾನು ಕೆಂಪದಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಒಂದು ಸೈಡು ಇಟ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಓಪನ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಖವಾವನ್ನು ಹಾಕೋತೀನಿ. ಖವಾವನ್ನು ಹಾಕಿ 10 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊತೀನಿ. ಆಗಾಗಲೇ ಡಕ್ಕನನ್ನು ತೆಗೆದು ಮಿಕ್ಸ್ ಮಾಡ್ಕೊತ ಇರಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಎಲ್ಲವೂ ಒಳಗೆ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಸೋರೆಕಾಯಿ ಹಲ್ವಾ ರೆಡಿ ಆಯಿತು. ಸೂಪರಾಗಿ ಟೇಸ್ಟಿಯಾಗಿ ಬರ್ತದೆ. ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿದ ನಂತರ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.